ನಾವು ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿರುವ ನುಗ್ಗೆಕಾಯಿ ಟೊಮೆಟೊ ಪಲ್ಯದ ರೆಸಿಪಿಯನ್ನು ತೋರಿಸಿದ್ದೇವೆ. ಈ ಪಲ್ಯ ಖಾರವಾಗಿ ಸ್ವಲ್ಪ ಹುಳಿಯಾಗಿರ್ತದೆ. ನೀವು ಇದನ್ನು ಚಪಾತಿ ಜೊತೆ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೊತೆ ಸವಿಬಹುದು. ಅನ್ನ ಸಾರಿನ ಜೊತೆನೂ ಸೈಡ್ ಡಿಶ್ ಆಗಿ ಬಡಿಸಬಹುದು. ಇದರ ವಿಧಾನವನ್ನು ನಾವೀಗ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಈ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಅನ್ನು ಹಾಕಬೇಕಾಗ್ತದೆ. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. ಸಾಸಿವೆ ಪಟಪಟಿಸಿದ ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಬೇಕು. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಬೇಕು. ಕರಿಬೇವಿನ ಎಲೆಗಳನ್ನು ಸ್ವಲ್ಪ ತುಂಡು ಮಾಡಿ ಹಾಕಿದ್ರೆ ಘಮ ಬರ್ತದೆ. 5 ರಿಂದ 6 ಹಸಿಮೆಣಸನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದರ ತಕ್ಕ ಹಾಗೆ ನೀವು ಹಾಕಬಹುದು. ನಾವು ಬೇರೆ ಸಾಮಗ್ರಿಯನ್ನು ಹಾಕುವ ಮೊದಲು ಹಸಿಮೆಣಸನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಇದೀಗ ತುಂಬಾ ಚೆನ್ನಾಗಿ ಹುರಿದಿದೆ ನೋಡಿ. ನಾವೀಗ ಮುಂದಿನ ಸಾಮಗ್ರಿಯನ್ನು ಹಾಕೋಣ. ಈಗ ಇದಕ್ಕೆ 2 ಮೀಡಿಯಂ ಗಾತ್ರದ ಅಥವಾ 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿ. ಇದನ್ನು 2 ನಿಮಿಷನಾದ್ರೂ ಸಾಫ್ಟ್ ಆಗುವ ತನಕ ಹುರಿಬೇಕು. ಈ ಪಲ್ಯವನ್ನು ಮಾಡಲಿಕ್ಕೆ ಶುರು ಮಾಡುವ ಮೊದಲು ನಿಮಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹೆಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ತುಂಬಾ ಸುಲಭವಾಗಿ ಕ್ವಿಕ್ ಆಗಿ ಮಾಡಬಹುದು. ಈರುಳ್ಳಿಯನ್ನು ಸಾಫ್ಟ್ ಆಗುವ ತನಕ ಹುರಿದುಕೊಂಡಿದ್ದಾಯ್ತು. ನಾವೀಗ 1 ಟೀ ಸ್ಪೂನ್ ಅಷ್ಟು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಬೇಕು. ಇದರ ಕಚ್ಚಾ ವಾಸನೆ ಎಲ್ಲ ಹೋಗುವ ತನಕ 1-2 ನಿಮಿಷ ಚೆನ್ನಾಗಿ ಹುರಿಯಿರಿ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕಬೇಕು. ಪ್ರತಿಯೊಂದು ಸಾಮಗ್ರಿಗಳನ್ನು ಹಾಕಿದ ಮೇಲೆ 10-20 ಸೆಕೆಂಡ್ ಚೆನ್ನಾಗಿ ಹುರಿಯಿರಿ. ನಾವೀಗ ಸದ್ಯಕ್ಕೆ ಅರಿಶಿನ ಪುಡಿಯನ್ನು ಮಾತ್ರ ಹಾಕ್ತೇವೆ. ಉಳಿದ ಮಸಾಲೆ ಹುಡಿಗಳನ್ನು ನಂತರ ಹಾಕೊಳ್ತೇವೆ. ನಾನಿಲ್ಲಿ 5 ರಿಂದ 6 ಕೋಲು ನುಗ್ಗೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳೆದುಕೊಂಡಿದ್ದೇನೆ. ಈ ನುಗ್ಗೆಕಾಯಿಯನ್ನು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಮಾಡಿಕೊಳ್ಬಹುದು. ನುಗ್ಗೆಕಾಯಿಯ ತುಂಡುಗಳನ್ನು ಈಗ ಒಂದೊಂದಾಗಿ ಪ್ಯಾನ್ ಒಳಗೆ ಹಾಕೋಣ. ನಾವಿದಕ್ಕೆ ನೀರನ್ನು ಹಾಕಿಕೊಳ್ಳದೆ ಇದರಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರನೇ ಮೊದಲಿಗೆ ನಾವು ಜಾಸ್ತಿ ಎಣ್ಣೆಯನ್ನು ಹಾಕಿದ್ದು. ಈಗ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಇದು ಬೇಯಲಿಕ್ಕೆ ತುಂಬಾ ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ. ನಾವಿದನ್ನು ಸಣ್ಣ ಊರಿನಲ್ಲಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಇದು ಕೆಳಗೆ ಜಾಸ್ತಿ ಅಂಟುಕೊಳ್ಳೋದಿಲ್ಲ. ಸದ್ಯಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಈಗ ಹಾಕ್ತೇನೆ. ಆಮೇಲೆ ಬೇಕಾದರೆ ರುಚಿಯನ್ನು ನೋಡಿಕೊಂಡು ಹಾಕೊಳ್ಳಿ. ಬೇಯಿಸಿಕೊಳ್ಳುವಾಗಲೇ ಉಪ್ಪನ್ನು ಹಾಕಿಕೊಂಡ್ರೆ ಅದಕ್ಕೆ ಚೆನ್ನಾಗಿ ರುಚಿ ಬರ್ತದೆ. ಅದಕ್ಕೋಸ್ಕರ ಇವಾಗಲೇ ಉಪ್ಪನ್ನು ಹಾಕೋದು. ಇದನ್ನು ಬೇಯಿಸಿಕೊಳ್ಳುವಾಗ ನಡುವೆ ಸೌಟನ್ನು ತಿರುಗಿಸುತ್ತಾ ಇರಿ. ಆಗ ನುಗ್ಗೆಕಾಯಿ ಎಲ್ಲಾ ಕಡೆ ಸಮಾನವಾಗಿ ಬೇಯುತ್ತದೆ. ಇದಕ್ಕೆ ಒಂದು ಮುಚ್ಚಳವನ್ನು ಹಾಕಿಕೊಂಡು ಸಣ್ಣ ಊರಿನಲ್ಲಿ ಬೇಯಲಿಕ್ಕೆ ಬಿಡೋಣ. ಸ್ವಲ್ಪ ಸಮಯದ ಬಳಿಕ ಇದರ ಮುಚ್ಚಳವನ್ನು ತೆಗೆದು ಇದು ಎಷ್ಟು ಬೆಂದಿದೆ ಅಂತ ನೋಡೋಣ. ಇದು ಸ್ವಲ್ಪ ಸಾಫ್ಟ್ ಆದರೂ ಸಾಕು, ಯಾಕಂದ್ರೆ ನಾವು ಮುಂದಿನ ಸಾಮಗ್ರಿ ಎಲ್ಲ ಹಾಕಿದ್ಮೇಲೆ ಇದರ ಬೇಯುವಿಕೆ ಮುಂದುವರಿಯುವಾಗ ಇದು ಪುನಃ ಬೇಯುತ್ತಾ ಹೋಗ್ತದೆ. ನಾನಿಲ್ಲಿ 3 ಸಣ್ಣ ಗಾತ್ರದ ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಈ ಪಲ್ಯಕ್ಕೆ ನಾವು ಹುಣಸೆ ಹುಳಿಯನ್ನು ಬಳಸೋದಿಲ್ಲ. ಈ ಟೊಮೆಟೊವಿಂದನೇ ಜಾಸ್ತಿ ಹುಳಿ ಬರೋದು. ಇದನ್ನೀಗ ಇದಕ್ಕೆ ಹಾಕ್ಬಿಡಿ. ಇದರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕಬೇಕು. 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಿದ್ದೇನೆ. ಈ ಪಲ್ಯಕ್ಕೆ ಜಾಸ್ತಿ ಖಾರ ಹಾಕಿರೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗ್ಲಿಕ್ಕೆ ನಾವಿಲ್ಲಿ ಜಾಸ್ತಿ ಟೊಮೆಟೊವನ್ನು ಹಾಕಬೇಕಾಗ್ತದೆ. ಈ ಮಸಾಲೆ ಪುಡಿಗಳನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಸ್ವಲ್ಪ ಸಮಯದ ಬಳಿಕ ಟೊಮ್ಯಾಟೊ ಚೆನ್ನಾಗಿ ನೀರನ್ನು ಬಿಟ್ಟು ಇದು ತುಂಬಾ ಸಾಫ್ಟ್ ಆಗಿ ಬಿಡ್ತದೆ. ಟೊಮ್ಯಾಟೊ ಈಗ ಚೆನ್ನಾಗಿ ಮಾಯಿಶ್ಚರ್ ಬಿಟ್ಟಿರೋದ್ರಿಂದ ಇದರ ಜೊತೆಗೆ ನುಗ್ಗೆಕಾಯಿ ಸಹ ಸಂಪೂರ್ಣವಾಗಿ ಬೇಯುತ್ತದೆ. ಟೊಮ್ಯಾಟೊ ಪೂರ್ತಿಯಾಗಿ ಈ ರೀತಿ ಮುದ್ದೆಯಾಗಿ ಬಿಡಬೇಕು. ಅಷ್ಟರ ತನಕ ಬೇಯಿಸಿಕೊಳ್ಳಿ. ಈಗ 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ. ನೀರನ್ನು ಹಾಕಿದ ಮೇಲೆ ಪುನಃ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಯೂಶುವಲಿ ಈ ಪಲ್ಯ ಸೆಮಿಥಿಕ್ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ. ನೀವು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಬಡಿಸೋದಾದ್ರೆ ಇದನ್ನು ಸ್ವಲ್ಪ ಥಿಕ್ ಆಗಿ ಮಾಡ್ಕೊಳ್ಳಿ. ಅದೇ ನೀವು ಚಪಾತಿ ಅಥವಾ ಬೇರೆ ರೊಟ್ಟಿಗಳಿಗಾಗಿ ಮಾಡುವುದಾದ್ರೆ ಸ್ವಲ್ಪ ತೆಳುವಾಗಿ ಇಟ್ಬಿಡಿ. ಇದರ ರುಚಿಯನ್ನು ಒಂದ್ಸಲ ನೋಡಿಕೊಂಡು ಬೇಕಾದರೆ ಉಪ್ಪನ್ನು ಹಾಕಿಕೊಳ್ಳಿ.
ಉಪ್ಪು ಹಾಕಿದ ಮೇಲೆ ನಾನೊಂದ್ಸಲ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ದಪ್ಪವಾದ ಗ್ರೇವಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರನ್ನು ಹಾಕಿಲ್ಲ. ನೀವಿಲ್ಲಿ ಬೇಕಾದ್ರೆ ಇದನ್ನು ಬೇಯಿಸಿಕೊಳ್ಳುವಾಗ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಬೋದು. ಟೊಮ್ಯಾಟೊ ಮತ್ತು ಅಚ್ಚ ಖಾರದ ಪುಡಿ ಹಾಕಿರೋದ್ರಿಂದ ಇದಕ್ಕೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ನುಗ್ಗೆಕಾಯಿ ಈಗ ಆಲ್ರೆಡಿ ಬೆಂದಿದೆ, ಆದ್ರೆ ಈ ಮಸಾಲೆಯ ಫ್ಲೇವರ್ ಎಲ್ಲ ಎಳ್ಕೊಳ್ಳೋದಿಕ್ಕೆ ನಾವು ಒಂದ್ 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಮುಚ್ಚಳವನ್ನು ಹಾಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ. ನುಗ್ಗೆಕಾಯಿ ಪಲ್ಯ ಈಗ ರೆಡಿ ಆಗಿದೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳಿ. ಕೊನೆಯದಾಗಿ ಇದನ್ನೊಂದ್ಸಲ ಪುನಃ ಮಿಕ್ಸ್ ಮಾಡಿಕೊಳ್ಳಿ. ಈ ಪಲ್ಯ ತುಂಬಾ ಒಳ್ಳೆ ಘಮದಿಂದ ಕೂಡಿದೆ. ಯಾರು ಖಾರವಾದ ಪಲ್ಯವನ್ನು ಇಷ್ಟಪಡುತ್ತಾರೋ ಅವರು ಈ ಪಲ್ಯವನ್ನು ಟ್ರೈ ಮಾಡಲೇಬೇಕು. ಚಪಾತಿ ಮತ್ತು ವಿವಿಧ ರೀತಿಯ ರೊಟ್ಟಿ ಜೊತೆಗೆ ಇದು ತುಂಬಾ ಒಳ್ಳೆಯ ಸೂಪರ್ ಕಾಂಬಿನೇಷನ್ ಆಗಿದೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡೋಣ. ನಮ್ಮ ಚಾನೆಲ್ನಲ್ಲಿ ನಾವು ಬೇರೆ ಬೇರೆ ರೀತಿಯ ಪಲ್ಯಗಳ ರೆಸಿಪಿಯನ್ನು ಹಾಕಿದ್ದೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ನಮ್ಮ ಚಾನೆಲ್ನಲ್ಲಿ ನೋಡಬಹುದು. ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಬೇರೆ ಬೇರೆ ರೀತಿಯ ಪ್ಲೇ ಲಿಸ್ಟ್ ಗಳ ಲಿಂಕ್ ಅನ್ನು ನಾವು ಹಾಕಿರ್ತೇವೆ, ಅದನ್ನು ಚೆಕ್ ಮಾಡಬಹುದು. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ನಿಮ್ಮ ದಿನವು ಶುಭವಾಗಿರಲಿ.